ನಟ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ ಕೋರ್ಟ್. ದರ್ಶನ್ ಮನೆಯಿಂದ ಜಪ್ತಿ ಮಾಡಲಾಗಿದ್ದ 82 ಲಕ್ಷ ಹಣ ವಾಪಸ್ ಕೊಡಿ ಅಂತ ಅರ್ಜಿ ಹಾಕೊಂಡಿದ್ರು ದರ್ಶನ್. ನೋ ಅಂದಿದೆ ಕೋರ್ಟ್. ದರ್ಶನ್ ಬಳಿ ವಶಪಡಿಸಿಕೊಂಡ 82 ಲಕ್ಷ ರೂಪಾಯಿ ಹಣ ಅದನ್ನು ಆದಾಯ ತೆರಿಗೆ ಇಲಾಖೆ ಅದಕ್ಕೆ ಸುಪರ್ದಿ ಕೊಟ್ಟಿದೆ. ಐಟಿ ವಂಚನೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ ದರ್ಶನ್. ಹಾಗಾಗಿ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಿದೆ ಕೋರ್ಟ್. 82 ಲಕ್ಷ ಹಣ ಅಂದರೆ ಈ ತನಿಖೆ ನಡೀತಾ ಇತ್ತಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಆ ಸಂದರ್ಭದಲ್ಲಿ ದರ್ಶನ್ ಮನೆಯಿಂದ ಸ್ವಲ್ಪ ಹಣ, ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟಿಂದ ಸ್ವಲ್ಪ ಹಣ, ಆಮೇಲೆ ಈಗ ಆರೋಪಿಗಳಾಗಿರುವ ಕೆಲವರ ಮನೆಯಲ್ಲಿ ಪ್ರದೂಷ್ ಅವರ ಮನೆಯಲ್ಲೆಲ್ಲ ಸ್ವಲ್ಪ ಹಣವನ್ನು ವಶಪಡಿಸ್ಕೊಂಡಿದ್ರು. ಒಟ್ಟು 82 ಲಕ್ಷ. ಆ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತಂದ್ಬಿಟ್ಟು ದರ್ಶನ್ ಅರ್ಜಿ ಹಾಕ್ಕೊಂಡಿದ್ರು. ಕೋರ್ಟ್ ಕೊಟ್ಟಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀವು ಅದರ ಮೂಲದ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ನೀವು ಆ ದುಡ್ಡು ಎಲ್ಲಿಂದ ಬಂತು ಅಂತಕ್ಕಂಥ ಮೂಲದ ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ಹಣವನ್ನು ರಿಲೀಸ್ ಮಾಡಲ್ಲ. ಅದನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸುಪರ್ದಿಗೆ ಕೊಟ್ಟಿದ್ದಾರೆ. ಆ ಇಲಾಖೆಯಲ್ಲೇ ಇರುತ್ತೆ. ನೀವು ಹಣದ ಮೂಲ ಕೊಡಿ. ನೀವು ತೆರಿಗೆ ವಂಚನೆ ಮಾಡಿದ್ದೀರಾ, ಮಾಡಿಲ್ವಾ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಾ, ಬೆಳಿಗ್ಗೆ ಕೂಡ ಹೇಳ್ತಾ ಇದ್ದೆ ಟ್ಯಾಕ್ಸ್ ಕಟ್ಟಿದ್ದೀರಾ, ಇದೆಲ್ಲವನ್ನು ಕೂಡ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸುತ್ತೆ. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ.